ನೋಡಿ ಸ್ನೇಹಿತರೆ, ಇವತ್ತು ಈ ಘಾಟಿ ಜಾತ್ರೆಯಲ್ಲಿ ನಾಳೆ ಮುಗೀತದೆ. ಇಲ್ಲೊಂದು ಬಾಡೆಗೆ ಬಂದಿದ್ದೀನಿ. ಈ ಬಾಡೆಯಲ್ಲಿ ನಮ್ಮ ರಾಮಣ್ಣ ಅವರ ಬಾಡೆಯಲ್ಲಿ ಇಲ್ಲಿ ಅಲ್ಲಿದ್ದಾರೆ, ಓರಿ ಕಟ್ಟಿದ್ದಾರೆ. ಹಾಗೆ ಸ್ವಲ್ಪ ತೋರಿಸ್ತೀನಿ ಬನ್ನಿ. ನೋಡಿ, ಎರಡು ಕಡೆ ಕಟ್ಟಿದ್ದಾರೆ. ಹಾಗೆ ತೋರಿಸ್ತೀನಿ. ಬಾಡೆ ಹೋಗೋಣ, ಯಜಮಾನ್ರ ಹತ್ರ ಮಾತಾಡೋಣ. ಒಂದು 5 ನಿಮಿಷ ಓರಿಗೆ ಕಟ್ಟಿದ್ದಾರೆ. ಅವ್ರ ಹತ್ರ ಒಂದು ಸಂದರ್ಶನ ತಗೊಂಡು ಚಾಮಣ್ಣವ್ರ ಹತ್ರ ಮಾತಾಡ್ಕೊಂಡು ಹಂಗೆ ಹೋಗೋಣ. ಬನ್ನಿ ಸ್ನೇಹಿತರೆ. ಇಲ್ಲೇ ಕೂತಿದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ ಯಾವ ಊರು, ಎಲ್ಲಿದೆ ನಿಮಗೆ? ವಸಂತಪುರ ಅಂತ, ಬೆಂಗಳೂರು ದಕ್ಷಿಣ ತಾಲೂಕು ವಸಂತಪುರ ಅಂತ, ಕನಕಪುರ ರೋಡಲ್ಲಿ. ಹೌದಾ? ಮತ್ತೆ ಈ ಸರಿ ಘಾಟಿ ಜಾತ್ರೆ ಹೇಗೆ ಅನ್ಸುತ್ತಣ್ಣ? ತುಂಬ ಚೆನ್ನಾಗಿ ಅನಿಸ್ತು. ಭಾಳ ವಿಜೃಂಭಣೆ ನಡೀತಾ ಇದೆ. ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ. ರಾಸುಗಳು ಜಾಸ್ತಿ ಸೇರಿದ್ದಾವೆ. ಮತ್ತೆ ಈ ವರ್ಷ ಜಾತ್ರೆಗೆ ಎಷ್ಟು ವರೆಗಳು ಕಟ್ಟಿದ್ದೀರಣ್ಣ? ಎಷ್ಟು ಜೊತೆ? ನಾವು 3 ಜೊತೆ ಕಟ್ಟಿದ್ದು. 3 ಜೊತೆಯಲ್ಲಿ 2 ಜೊತೆ ಕೊಟ್ಬಿಟ್ಟು ಇನ್ನೊಂದು ಜೊತೆ ಇದೆ. ಮತ್ತೆ ಇದೇ ತರ ನಮ್ ಘಾಟಿ ಜಾತ್ರೆ ಬಗ್ಗೆ ಒಂದೆರಡು ಮಾತು ಮಾತಾಡಿ ಅಣ್ಣ. ಹೇಗಿದೆ ನಮ್ ಜಾತ್ರೆ? ನಮ್ ಜಾತ್ರೆ ಇತಿಹಾಸ ಇರೋ ಜಾತ್ರೆ. ಹೌದಲ್ಲ? ಅಲ್ಲಿ ನಮ್ಮ ಘಾಟಿ ಜಾತ್ರೆ ಇತಿಹಾಸ ಇರುವಂಥದ್ದು. ಎಲ್ಲ ನಮ್ಮ ರಾಜ್ಯಕ್ಕೆ, ಹೊರ ರಾಜ್ಯಕ್ಕೆ, ಪಕ್ಕದ ರಾಜ್ಯ ಆಂಧ್ರಕ್ಕೂ ತಮಿಳ್ನಾಡಿಗೂ ಎಲ್ಲರಿಗೂ ಕನೆಕ್ಷನ್ ಇರೋವಂಥವ್ರು. ಎಲ್ಲರೂ ಬಂದು ದನ ತಗೊಂಡು ಹೋಗುವಂಥದ್ದು. ಅತಿ ಹೆಚ್ಚಿನ ಭಾಗದಲ್ಲಿ ಏನು ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕನ್ನಡದವರು. ಉತ್ತರ ಕನ್ನಡದವರೇ ಜಾಸ್ತಿ ಇಲ್ಲಿಂದ ತಗೊಂಡೋಗಿ ಅಲ್ಲಿ ವ್ಯವಸಾಯ ಮಾಡ್ತಿದ್ದವರು. ಇವರೆಲ್ಲ ಉತ್ತರ ಕನ್ನಡದವರು. ಎಲ್ಲ ನಮ್ಮ ಹಾವೇರಿ, ಗದಗು, ಹುಬ್ಳಿ, ಆಮೇಲೆ ಬಳ್ಳಾರಿ ಎಲ್ಲರೂ ಇದ್ದಾರೆ. ಎಲ್ಲ ಜನನು ಆ ಕಡೆಯಿಂದ ಬಂದು ತಗೊಂಡೋಗಿ ವ್ಯವಸಾಯ ಮಾಡೋವಂಥವ್ರು ಇವರೆಲ್ಲ ಭಾಳ ಕಷ್ಟಜೀವಿಗಳು. ಇಲ್ಲಿಂದ ಕೊಂಡ್ಕೊಂಡು ಹೋಗಿ ಸಾಗಿಸ್ಕೊಂಡು ಸುಮಾರು ಹಿಂದೆ ಕಾಲದಿಂದನೂ ಒಂದು 500-1000 ಜೊತೆ ಸಾಗಿಸ್ತಂಥವ್ರು. ಹಿಂದೆ ಒಬ್ರು ಇದ್ರು ಗಂಗಮ್ಮ ಅಂತ, ಇವ್ರ ತಂದೆಯವರು ನಮ್ಮ ಪುಟ್ಟಪ್ಪ ಅಂತ. ಇವರೆಲ್ಲ ಭಾಳ ಹಳಬರು. ಅಮ್ಮ ಹಾವೇರಿಗೆ ನಿಮ್ಗೆಲ್ಲರೂ ಜ್ಞಾಪಕ ಇದೆಯೇನೋ ಗಂಗಮ್ಮರು ಅಂತ? ಗಂಗಮ್ಮ ಗೊತ್ತಲ್ರಿ? ಆ ಕಾಲಕ್ಕೆ ಆ ಅಮ್ಮ ಭಾಳ ಹೆಸರಾದಂಥವ್ರು. ಆ ಅಮ್ಮನ ಬಂದರು ಅಂದರೆ ಎಲ್ಲ ನಮ್ಮ ರೈತರು ಖುಷಿ. ಗಂಗಮ್ಮ 100 ಜೊತೆ ಕೊಟ್ಕೊತಾರೆ ಅನ್ನೋ ಖುಷಿ ಇತ್ತು ಆ ಕಾಲ, ಆಗಿನ ಕಾಲ. ಈಗೆಲ್ಲ ಕಲಿಯುಗ ಬಂದಂಗೆ ಇಕ್ವಿಪ್ಮೆಂಟ್ ಜಾಸ್ತಿ ಆಯಿತು, ಮಿಷಿನರಿ ಜಾಸ್ತಿ ಆದಂಗೆಲ್ಲ ಸ್ವಲ್ಪ ಕಡಿಮೆ ಆಯ್ತಾ ಬಂತು. ಕಡಿಮೆ ಆಗ್ತಾ ಬಂದು ರೈತರಿಗೆ ಎಲ್ಲ ಇಕ್ವಿಪ್ಮೆಂಟ್ಸ್ ಮೇಲೆ ಹೋದವು. ದನಗಳಲ್ಲಿ ಕಷ್ಟ ಕೊಡೋದು ಸ್ವಲ್ಪ ಕಡಿಮೆ ಆಯಿತು. ಆದ್ದರಿಂದ ಈ ಸಾರಿ ಸ್ವಲ್ಪ ಕಡಿಮೆ ಆಗಿದೆ ಅನಿಸ್ತದೆ. ಭಾಳ ಕಡಿಮೆನೇ ಇದ್ದಾರೆ ನಮ್ಮ ಹಾವೇರಿ ಕಡೆಯವರು. ವ್ಯಾಪಾರಸ್ಥರು ಕಡಿಮೆನೇ ಬಂದಿದೆ. ಕಮ್ಮಿ ಅಲ್ಲಿ ಎಲ್ಲ ಒಂದು ಕಡೆ ಕನ್ಫ್ಯೂಸ್ ಆಯ್ತೇನೋ ಅನಿಸ್ತದೆ. ಒಂದು ಇದರಲ್ಲಿ ಹೇಳ್ಬೇಕಾದ್ರೆ, ಒಂದು ಮುಂದೆ ಬಿತ್ತು ಜಾತ್ರೆ. ಅವ್ರು ಅನ್ಕೊಳ್ಳಿ ಟೈಮ್ಗೆಗಿಂತ ಮುಂದೆ ಆಯ್ತು. 25 ಮೇಲೆ ಬೀಳೋ ಜಾತ್ರೆ 10ಕ್ಕೆ ಬಿದ್ದೋಯ್ತು. 15 ದಿವಸ ಮುಂದೆ ಬಂದವು. ನಾವು ಇವಾಗ 15 ದಿವಸ ಮುಂದೆ ಆದಾಗ ಅವ್ರ ಪ್ಲಾನಿಂಗು ಬೇರೆ ತರ ಇರ್ತದೆ. ಅಲ್ಲಿ 25ಕ್ಕೆ ತಾನೇ ಬಿಡು, ನಾವು ಎಲ್ಲ ರೆಡಿ ಆಗಿ ಹೋಗೋಕ್ಕೆ ಡಿಸೆಂಬರ್ ಎಂಡ್ಗೆ ಅಂತ ಅವರು ಇರ್ತಾರೆ. ಡಿಸೆಂಬರ್ ಫಸ್ಟ್ ವೀಕಲ್ಲೇ ನಾವಿದ್ದೀವಿ. ಆ ಕಾರಣ ಏನು ಅಂದ್ರೆ, ಈ ನಕ್ಷತ್ರಗಳು ಈ ನೋಡಿ ನಾವು ರಥ ಮಾಡ್ಬೇಕಾದಾಗ ರಥ ಆದ್ಮೇಲೆ ಜಾತ್ರೆ ಮಾಡಕ ಇಲ್ಲ. ದನ ಜಾತ್ರೆ ಆದ್ಮೇಲೆ ರಥ ಮಾಡಿದ್ರೆ ಚಂದ. ತೇರಾದ್ಮೇಲೆ ಜಾತ್ರೆ ಮಾಡಬೇಡ ಅಂತ ಹೇಳವ್ರೆ. ಹಂಗಾಗಿ ಮುಂದೆ ಬಂತು. ಅವ್ರಿಗೆ ಇವಾಗ 18ನೇ ತಾರೀಕು ಲಾಸ್ಟು, 18ನೇ ತಾರೀಕು ಬಿಟ್ಕೊಡ್ಬೇಕು. ಈಗ ಬುಧವಾರ ಸೆಲೆಕ್ಷನ್ ಇದೆ, ಕಮಿಟಿ ಮುಗಿಸ್ಬಿಡ್ತಾರೆ. ಆಮೇಲೆ ಗುರುವಾರ ಅವ್ರಿಗೆ ಖಾಲಿ ಬೇಕು, ಅವ್ರ ಸಿದ್ಧತೆ ಆಗಬೇಕು. ಜಾಗ ಎಲ್ಲ ಅವರು ಇದು ಮಾಡ್ಕೊಳಕ್ಕೆ, ಪಾರ್ಕಿಂಗ್ ಮಾಡ್ಕೊಳಕ್ಕೆ, ಹಸನಾಗಕ್ಕೆ ಅವ್ರಿಗೆ ಬೇಕು. ಅದರಿಂದ ಎಲ್ಲ ಏನಾಯಿತು ಅಂದರೆ ಅರಿಬಿರಿ ಆಯಿತು. ಅರಿಬಿರಿಯಿಂದ ಏನಾಯಿತು, ನಮ್ಮ ರೈತರಿಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ನಮ್ಮ ಏನು ಒಳ್ಳೇದಾಗಲಿಲ್ಲ ರೈತರಿಗೆ ಈ ಸಾರಿ. ದೇವರು ಅನುಗ್ರಹ ಏನಾಯಿತು ಅಂದರೆ, ದೇವ್ರ ಅನುಗ್ರಹಕ್ಕೆ ತೇರು ಮುಂದೆ ಬಂತು, ಜಾತ್ರೆ ಮುಂದೆ ಬಂದಿದ್ದಕ್ಕೆ ಜನಗಳಿಗೆ ತೊಂದರೆ ಆಯಿತು. ಆದರೂ ಭಗವಂತ ಎಲ್ಲರನ್ನು ಕಾಪಾಡಲಿ ಯಾವುದೋ ಒಂದು ವಿಧದಲ್ಲಿ ಅಂತ ದೇವ್ರನ್ನ ಕೇಳ್ಕೊಬೇಕು. ಯಾಕೆಂದರೆ ರೈತರು ಭಾಳ ಜನ ಎತ್ತು ಬದಲಾವಣೆ ಆಗಲಿಲ್ಲ, ಭಾಳಷ್ಟು ಇದ್ದಾವೆ. ಯಾರು ಚಾಂಪಿಯನ್ ಆಗಿರೋಂಥ ಎತ್ತು ಮಾತ್ರ ಚಪ್ಪರುಗಳಲ್ಲಿ ಬದಲಾಗವೆ. ಬೇರೆ ಸರ್ವಸಾಮಾನ್ಯವಾಗಿ ಕೆಲಸ ಮಾಡೋರು, ಕೆಲಸದ ಎತ್ತು ಅಂತಿಂಥವು ಮಿಡ್ಲ್ ಎತ್ತು ಹೋಗಲಿಲ್ಲ, ಭಾಳ ಬದಲಾವಣೆ ಆಗಲಿಲ್ಲ. ಅದರಿಂದ ಸ್ವಲ್ಪ ಕಷ್ಟ ಆಯಿತು. ಆದರೂ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ದೇವರಿಗೆ ಇದಕ್ಕೆ ನಾವು ಪಾತ್ರರಾಗಲೇಬೇಕು. ಅವರು ಇದನ್ನು ನಾವೆಲ್ಲರೂ ಪಾಲಿಸ್ದೋ. ದೇವಸ್ಥಾನ ವತಿಯಿಂದ DC ಅವರು, ಅಧಿಕಾರಿಗಳು
ಮಿನಿಸ್ಟ್ರುಗಳೆಲ್ಲ ಕುಂತು ಮೀಟಿಂಗ್ ಮಾಡಿದಾಗ ಅವರೆಲ್ಲರಿಗೂ ಬಾಗ್ಲೇಬೇಕದ, ತಲೆ ಬಾಗ್ಲೇಬೇಕು. ಹೌದಣ್ಣ. ಅವರು ಇದಾದಾಗ ನಾವು ಎಲ್ಲರೂ ಸಾಥ್ ಕೊಟ್ಟು ಎಲ್ಲ ನಿಂತ್ಕೊಂಡು, ಆದರೂ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಅದ್ರ ಬಗ್ಗೆ ಎರಡೊಂದಿಲ್ಲ. ಬಟ್ ಆದರೆ ವ್ಯಾಪಾರಿಗಳು ಇದಾಯಿತು, ಸವಲತ್ತು ಇದಾಯಿತು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ನಮ್ಮ ರೈತರಲ್ಲಿ ಒಂದು ಮನವಿ ಮಾಡ್ಕೊಬೇಕು. ಅದೊಂದು ಈ ರೇಟ್ಗಳ ಬಗ್ಗೆ ಸುಳ್ಳು ಹೇಳೋದ್ರ ಬಿಟ್ಟರೆ, ಇವರು ಇವಾಗ ನಾನು ರೇಟು 12.5 ಲಕ್ಷಕ್ಕೆ ಮಾರಿದೆ ಅಂದರೆ ಅವರು ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಇವ್ರಿಗೆ ಇವರು 1.5 ಲಕ್ಷ 1 ಲಕ್ಷದ ಎತ್ತನ ಬೇಕು ಇವ್ರಿಗೆ. ನಾವು 2.5 ಲಕ್ಷ 3 ಲಕ್ಷ ಅಂದಾಗ ಇವ್ರು ಏನು ಮಾಡ್ತಾರೆ, ಹಂಗೆ ಸರಿತಾರೆ ಪಕ್ಕೆ, ನಮ್ಮ ಕೈಲಾಗಲ್ಲ ಅಲ್ಲಿ ಅಂತಾರೆ. ಅದಕ್ಕೋಸ್ಕರ ರೇಟಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ಒರಿಜಿನಲ್ ರೇಟ್ ಏನಿದೆಯೋ ಅದನ್ನೇ ಹೇಳಿದ್ರೆ ರೈತರು ಬಂದು ಕುತ್ಕೊಂಡು ಇಂಥ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ. ಕಷ್ಟಪಟ್ಟು ಅವ್ರು ತಗೊಳ್ತಾರೆ, ಎಷ್ಟು ಅವ್ರ ಕೈಲಾಗದಷ್ಟು ಅವ್ರು ತಗೊಂಡೋಗ್ತಾರೆ. ಬಟ್ ಅವ್ರಿಗೆ ಅವಕಾಶ ಮಾಡ್ಕೊಡೋಕ್ಕೆ ನಮ್ಮ ರೈತರು ಸ್ಪಂದಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೇಟ್ ಅಂಜುತ್ತಾರೆ. ಈ ಪಬ್ಲಿಕ್ ಸಿಟಿ ಏನಾಯ್ತದೆ ಅಂದರೆ, ಸುಮ್ಮನೆ ಏನೋ ಒಂದು ಪೋಸ್ಗೋಸ್ಕರ ನಿಮ್ಮ ವಿಡಿಯೋ ಯೂಟ್ಯೂಬಲ್ಲಿ ನಾನು ಇಷ್ಟು ಇದು ಬಿಡಬೇಕು. ಏನು ಒರಿಜಿನಾಲಿಟಿ ಇದೆ ಅದನ್ನ ಹೇಳಿಬಿಡ್ಬೇಕು. ಪಬ್ಲಿಕ್ ವ್ಯಾಪಾರ, ಪಬ್ಲಿಕ್ ಕೂತ್ಕೊಂಡು ವ್ಯಾಪಾರ ಮಾಡೋದೇನೆ. ಪಬ್ಲಿಕಲ್ಲಿ ಹೇಳಿದ್ರು ಇಷ್ಟೇ ಕೊಡೋದು, ನಿನಗೆ ಇಷ್ಟ ಇದ್ರೆ ತಗೋ, ಇಲ್ಲ ಬಿಡು ಅಂತ. ಆ ಥರ ಕೂತ್ಕೊಂಡು ವ್ಯಾಪಾರ ಮಾಡಿದಾಗ 10 ಜನ ನೋಡ್ತಾ ಇರ್ತಾರೆ, ಈ ಎತ್ತಿನ ಬೆಲೆ ಇದು ಕರೆಕ್ಟ್ ಆಗಿದೆ, ನಾವು 10 ರೂಪಾಯಿ ಹೆಚ್ಚೋ ಕಡಿಮೆನೋ ತಗೊಂಡ್ರೆ ನಮ್ಗೆ 10 ರೂಪಾಯಿ ಉಳಿತದೆ ಅಂತ ಇವರೆಲ್ಲರೂ ಯೋಚನೆ ಮಾಡೋಕ್ಕೆ ಅವಕಾಶ ಆಗ್ತದೆ. ಇದನ್ನು ನಮ್ಮವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾರೋ ಹಣವಂತರು ನನ್ನಂತರು ಹಣ ಇದೆ ಅಂತೇಳಿ ಏನೋ ಒಂದು ಕೂಗಿದ್ರೆ ಎಲ್ಲರೂ ಅವ್ರ ಹಿಂದೆ ಹೋಗಕ್ಕೆ ಹೋದರೆ ನಮ್ಮ ರೈತರು ತೊಂದರೆ ಆಗ್ತಾ ಇರೋದು ನಮ್ಮ ರೈತರಿಗೇನೆ. ಈಗ ಮುಂದೆ ಒಂದು 10 ನಿಮಿಷ ಮುಂದೆ ಏನು ನಿನ್ನ ಹೆಸರು ಪ್ರಬಣ್ಣ ಅಂತೇಳಿ ಹಾವೇರಿಯವರು ಹೇಳ್ತಾ ಇದೆ, ನೋಡಪ್ಪ ನಿಮ್ಮನ್ನೆಲ್ಲ ನಂಬ್ಕೊಂಡು ನನ್ನ ಶಿಷ್ಯ ಒಬ್ಬ 16 ಜೊತೆ ಎತ್ತಂದವನೇ, 16 ಜೊತೆಲಿ 1 ಜೊತೆ ಎತ್ತು ಮಾರವನೇ, ಕಾರಣ ಹಿಂಗೆ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ಯಜಮಾನ್ರೇ ಅವರು ರೇಟ್ಗಳಲ್ಲಿ ಏನೇನೋ ಹೇಳ್ಕೊಂಡು ನಮ್ಮನ್ನ ಯಾರು ಹತ್ರಕ್ಕೆ ಹೋಗೋಕ್ಕಾಗ್ದಂಗೆ ಭಯ ಆಗ್ತದೆ ಅಂತ ಹೇಳಿದೆ. ಯಾರು ಪ್ರಬಣ. ಅದನ್ನು ನಾವು ರೈತರು ಬಿಡಬೇಕು. ನಾವು ಏನಿದೆಯಾ ಒರಿಜಿನಾಲಿಟಿ ಅದನ್ನೇ ಮಾಡಬೇಕು. ಯಾರೋ ಹೇಳ್ಕೊಂಡು ನಾನು 20 ಲಕ್ಷ 18 ಲಕ್ಷ ಇದನ್ನು ತೆಗೆದಾಕ್ಬೇಕು. ಇದನ್ನು ತೆಗಿಯೋ ತನಕ ನಮ್ಮ ರೈತರು ಯಾರು ವ್ಯಾಪಾರ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ತೊಂದರೆ ಆಗ್ತದೆ. ದಯವಿಟ್ಟು ನಮ್ಮ ರೈತರು ಇದನ್ನು ಮನವರಿಕೆ ಮಾಡಿಕೊಂಡು ಒರಿಜಿನಲ್ ಆಟಿ ಕೂತ್ಕೊಂಡು ಸುಳ್ಳು ಹೇಳಿದ್ರೆ ಹೇಳರಲ್ಲಿ ನಿಜ ಏನಿದೆಯೋ ಅದು ಮಾತಾಡ್ರು ಅಂದಾಗ ಎತ್ತಿಗೆ ಮಾನ್ಯತೆ, ನಮಗೂ ಒಂದು ವ್ಯಾಪಾರ ಮಾಡೋಕ್ಕೆ. ಬರೀ ಏನೋ ಒಂದು ಹೇಳ್ಬಿಡೋದು, 500 100 ಕೊಡೋದು, ಹೊಡ್ಕೊಂಡು ಹೋಗೋದು, ಅವರೊಂದು ಇದು ಮಾಡ್ಕೊಳ್ಳೋದು, ಇದನ್ನು ಬಿಡಲೇಬಾರ್ದು. ಈ ಜಾತ್ರೆ ಆಯಿತು, ಹೊಡ್ಕೊಂಡೋಗಿ ಆ ಜಾತ್ರೆ ಮಾಡೋಣ, ಈ ಜಾತ್ರೆ ಆ ಸೀನ್ ಬಾಗಲೇಬಾರ್ದು. ಏನಿದೆಯೋ 2 ಲಕ್ಷ 2 ಲಕ್ಷಕ್ಕೆ ತಗೊಳ್ರಿ, 1 ಲಕ್ಷ 1 ಲಕ್ಷಕ್ಕೆ ತಗೊಳ್ಳಿ, 10 ಲಕ್ಷಕ್ಕೆ ಇದೆಯಾ ಬಾಳ್ತವ. ಎಲ್ಲ ರೈತರು ಯಾರು ಕುಳ್ರಲ್ಲ, 10 ಲಕ್ಷ ಬೇಡ 10 ಲಕ್ಷಕ್ಕೆ ತಗೊಳ್ರಿ. ನಿಮ್ಮ ಶಕ್ತಿ, ನಿಮ್ಮ ಚಾಯ್ಸ್, ನಿಮ್ಮ ಇದು ಆ ಥರ ಮಾಡಿಕೊಂಡು ನಡೆದಿರೆ ತುಂಬ ಒಳ್ಳೆಯದು ಅಂತ ನನ್ನ ಸಮಸ್ತ ನಮ್ಮ ರೈತರಿಗೆ ಮನವರಿಕೆ ಮಾಡ್ಕೊಳ್ಳೋದು ಇದೊಂದು ನನ್ನ ಕೋರಿಕೆ ಇದೆ. ಯಾಕೆಂದರೆ ನಾಳೆ ದಿನಗಳು ಒಳ್ಳೆಯ ದಿನಗಳಾಗಬೇಕು. ಜಾತ್ರೆಗಳು ನಮ್ಮ ರಾಜ್ಯದಲ್ಲಿ ಸಂಸ್ಕಾರ ಇರೋವಂಥ ರಾಜ್ಯ ನಮ್ಮದು. ನಾವು ಹೆಂಗೆ ಬೆಳಿತೀವೋ ಹಂಗಿರ್ತವೆ ಅಲ್ವಾ. ಅದನ್ನು ಈಗ ಪ್ರೀತಿಗೆ ದುಡಿಯೋಕೆ ಎಲ್ಲದಕ್ಕೂ ಮಾಡ್ಕೊಂಡಿರ್ತೀವಿ. ಎತ್ತನ ಬರೀ ಮೋಜಿಗೊಂದಲ್ವಲ್ಲ. ಬರೀ ಮೋಜು ಮಾಡಿ ಹೋಗುವಂಥವ್ರು 10% ಇದ್ದರೆ 90% ದುಡಿಯೋದು ಅವನ್ನ ಪೂಜಿಸುವಂಥವ್ರು ಇದ್ದಾರೆ. ಅದಕ್ಕೋಸ್ಕರ ನೀವು ಯಾರು ದಯವಿಟ್ಟು ಹಂಗೆ ಮಾಡ್ಕೊಬೇಡಿ ಅಂತ ಹೇಳೋಕ್ಕೆ ಕೈ ಮುಗಿದು ಹೇಳ್ತೀನಿ. ಒರಿಜಿನಲ್ ರೇಟಿಗೆ ಬನ್ನಿ, ಒರಿಜಿನಲ್ ರೇಟಲ್ಲಿ ನಿಂತ್ಕೊಳ್ಳಿ. ಆವಾಗ ನಮ್ಮ ತೆಗಿಯೋರ್ಗೂ ಧೈರ್ಯ ಇರ್ತದೆ. ಯಾರು ಕಡಿಮೆ ವೆಚ್ಚ ಇರೋರು ಹೆಚ್ಚಾಗಿ ಬೆಲೆ ಹೇಳಿದಾಗ ಅವರು ಅಲ್ಲಿಂದ ಅಲ್ಲಿಗೆ ನಿಂತ್ಕೊಳ್ತಾರೆ ಅಲ್ವಾ. ಅದಾಗಬಾರ್ದು ಅಂತ ನಿಮ್ಮ ಮುಖಾಂತರ ಎಲ್ಲರಿಗೂ ಸೇರಲಿ, ಇದನ್ನೆಲ್ಲರಿಗೂ ಮನಮುಟ್ಟಂಗೆ ಆಗಲಿ ಈ ವಿಷಯನ. ದೇವರು ಎಲ್ಲರಿಗೂ ನಮ್ಮ ಜಾತ್ರೆಗೆ ಬಂದಿರೋರು ಉಳಿದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಅನುಗ್ರಹ. ಇದು ಮೊದಲನೇ ಜಾತ್ರೆ ನಮ್ಮ ರಾಜ್ಯದಲ್ಲಿ, ಮೊದಲನೇ ಜಾತ್ರೆ. ಭಾಳ ವ್ಯತ್ಯಾಸ ಇರೋಂಥ ಜಾತ್ರೆ. ಭಾಳಷ್ಟು ಜನ ತಗೊಂಡೋಗಿ ಬದುಕ್ತಾನೂ ಇದ್ದಾರೆ, ಈಗಲೂ ಬದುಕ್ತಾರೆ. ನಮ್ಮ ಇದೊಂದು ಮೊದಲೆಲ್ಲ ಲಿಥೋ ಮಾಡಿ ಬಸ್ಗಳ್ಗೆ ಅಂಟಿಸ್ ಕಳಿಸ್ತಾ ಇದ್ದೆ ನಾನು. ಭಾಳ ವರ್ಷಗಳಿಂದ ಬ್ಯಾನರ್ಗಳು ಆಗ್ತಾ ಇದೆ, ಲಿಥೋ ಮಾಡಿ
ಬಸ್ಗಳಲ್ಲಿ ಒಂದ್ 25 ಜನ ಹುಡುಗರು ಕೊಟ್ಟು ಆಂಧ್ರ, ತಮಿಳ್ನಾಡು, ಎಲ್ಲ ಕಡೆ ನಮ್ಮ ಕರ್ನಾಟಕ ಎಲ್ಲ ಕಡೆನೂ ಕಳಿಸ್ತಾ ಇದೆ. ಆದ್ರೂ ಯಾಕೆ ಅಂದ್ರೆ ನಮ್ಮ ರೈತರಿಗೆ ಪ್ರಚಾರ ಆಗ್ಲಿ, ಎಲ್ಲರೂ ಆಗಲ್ಲ ಅಂತೇಳಿ ಮಾಡಿ ಅದೆಲ್ಲ ಮಾಡ್ತಾ ಇದ್ದೋ. ಆದ್ರೂ ಈಗೆಲ್ಲ ಏನಾಗಿದ್ದಾರೆ ಅಂದ್ರೆ ಈ ಟಿವಿ ಮೊಬೈಲಲ್ಲಿ ಇದು ಬಂದು ಅವ್ರವರೇ ಇದು ಮಾಡ್ಬಿಡ್ತಾರೆ. ಮೊನ್ನೆ ಒಂದು ಮಿಸ್ ಮಾಡಿದ್ರು, ನಾವು ಇನ್ನ ಫಿಕ್ಸ್ ಆಗಲೇ ಇಲ್ಲ, ನಾವು ಆಗ್ಲೇ ಇಲ್ಲ, 16ನೇ ತಾರೀಕಿಂದ ಜಾತ್ರೆ ಅಂತ ಹಾಕ್ಬಿಟ್ರು. ನಿಮ್ಮ ಉತ್ತರ ಕನ್ನಡದವ್ರು ನಮ್ಮ ಬಹಳ ಜನ ಹಾವೇರಿ ಕಡೆ ನನಗೆ ಫೋನ್ ಮಾಡಿದ್ರು, ಯಜಮಾನ್ರೆ ಏನು ಅಂತ ಇಲ್ಲಪ್ಪ ಅದಿನ್ನ ಡೇಟ್ ಫಿಕ್ಸ್ ಆಗಿಲ್ಲ ಅಂತಂದ್ರೆ. ಆಮೇಲೆ ಏನಾಯ್ತು ಟಕ್ಕಂತ ಮತ್ತೆ ನಾವು ಮಿನಿಸ್ಟ್ರು ಎಲ್ಲರೂ ಕೂತ್ಕೊಂಡ್ರು, ಮುಜರಾಯಿ ಮಿನಿಸ್ಟ್ರು, ಡಿ ಸಿ ಅವರೆಲ್ಲ ಕೂತ್ಕೊಂಡು ದೇವಸ್ಥಾನಕ್ಕೆ ನಾನು ಮೊದಲೇ ಹೇಳಿದೆ, ನೋಡಪ್ಪ ನಿಮ್ಮ ಅವಧಿ ಎಷ್ಟು ಬೇಕು ದೇವಸ್ಥಾನಕ್ಕೆ, ಎಷ್ಟು ದಿನ ಬೇಕು, 10 ದಿನ ಬೇಕಾ 8 ದಿನ ಬೇಕು, ನಿಮ್ಮ ಜಾತ್ರೆಗೆ ಅಷ್ಟು ದಿನ ಬಿಟ್ಟು ಅದಕ್ಕೆ ಮುಂಚೆ ನೀವು ಹೇಳಿದ್ರೆ ನಾನು ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಫಿಕ್ಸ್ ಮಾಡ್ದೋ. ಅದರಂತೆಯೇ ಎಲ್ಲರೂ ಬಂದರು, ಮಿನಿಸ್ಟ್ರು ಬಂದರು, ಮುಜರಾಯಿ ಮಿನಿಸ್ಟ್ರು, ಆಮೇಲೆ ನಮ್ಮ ಮಿನಿಸ್ಟ್ರು ಆಹಾರ ಮಂತ್ರಿಗಳು ಬಂದು ಕೂತ್ಕೊಂಡು ಡಿ ಸಿ ಅವ್ರ ಜೊತೆ ಆಗ ಫಿಕ್ಸ್ ಆಯಿತು. ಏನು ಅಂತ ಫಿಕ್ಸ್ ಆಯಿತು, 10ನೇ ತಾರೀಕಿಂದ 18ರೊಳಗಡೆ ಮುಗಿಸ್ಕೊಳ್ಳಿ, ನೀವು ನಮ್ಗೆ 18ಕ್ಕೆ ಬಿಟ್ಕೊಟ್ರೆ ಸಾಕು ಅಂತ ಕೇಳಿದ್ರು. 18ಕ್ಕೆ ಮುಗೀತದೆ ಜಾತ್ರೆ, ಬಿಟ್ಕೊಟ್ಬಿಡ್ತೀವಿ. ಯಾಕೆ ಅಂದರೆ ನಮ್ಮ ದೇವಸ್ಥಾನನೂ ಮುಖ್ಯ ಅಲ್ವಾ. ಹೌದಣ್ಣ. ಅದಕ್ಕೋಸ್ಕರ ಇದಾಗಿದೆ. ಅದರಿಂದ ರೈತರು ಆದರೂ ರೈತರಿಗೊಂದು ಮನವಿ, ದಯವಿಟ್ಟು ಯಾರು ಬೇಜಾರಾಗಬೇಡಿ, ಕಾಲಾವಕಾಶ ಏನೋ ಮಿಸ್ ಆಯಿತು, ವ್ಯಾಪಾರಗಳು ಚೆನ್ನಾಗಿ ನಡೆದಿಲ್ಲ ಈ ಸಾರಿ ಅಂತೇಳಿ ಯಾರೂ ಹಿಂದಕ್ಕೆ ಹೋಗೋದು ಬೇಡ. ಇನ್ನು ಮುಂದೆಗಳು ಜಾತ್ರೆಗಳು ಇದ್ದಾವೆ, ಇಲ್ಲೆಲ್ಲ ಅಲ್ಲೆಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ಆ ಭಗವಂತನ ಆಶೀರ್ವಾದನ ಎಲ್ಲರ ಮೇಲೆ, ನಮ್ಮ ರೈತರ ಮೇಲೆ ಇರ್ತದೆ. ಈ ಜಾತ್ರೆಯಲ್ಲಿ ಇವತ್ತು ಮಾರೋಕ್ಕಾಗಲಿಲ್ಲ ಅಂದರೆ ಮುಂದೆ ಸಪ್ಲಮ್ಮ ಇದೆ, ಬೂಕ ಇದೆ, ಹೇಮಗಿರಿ ಇದೆ, ಎಲ್ಲ ಕಡೆ ಇದೆ, ಎಲ್ಲ ಲೈನಾಗವೆ. ಇದಾದ ತಕ್ಷಣ ನಮ್ಮ ಇರುವೆ ಸಾಲಿಟ್ಟಂಗೆ ಜಾತ್ರೆಗಳು. ಅದರಿಂದ ಎಲ್ಲ ಜಾತ್ರೆಯಲ್ಲೂ ಎಲ್ಲೋ ಒಂದು ಕಡೆ ಭಗವಂತ ನಮ್ಮ ರೈತರಿಗೆ ಒಳ್ಳೇದು ಮಾಡ್ತಾನೆ ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸಿರ್ತೀನಿ. ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಳ್ತೀನಿ. ಅಣ್ಣ ಓರಿಗಳು ತೋರಿಸ್ತೀನಿ ಹಾಗೆ ನೋಡಿ. ಸಾಮಾನ್ಯವ್ರು ಓರಿಗಳು ಇರ್ಲಿ ಬೇಡ, ಇರ್ಲಿ ಬೇಡ, ಹಂಗೆ ಇರ್ಲಿ ಬೇಡ, ಹಂಗೆ ಇರ್ಲಿ ಬಿಡು, ಪರವಾಗಿಲ್ಲ. ನೋಡಿ 3 ಜೊತೆ ಕಟ್ಟವ್ರೆ, 3 ಜೊತೆದೇನು ಎಲ್ಲ ಚೆನ್ನಾಗಿ ಮಾತಾಡಿದ್ರು ಸಾಮಾನ್ಯವರು. ಹಾಗಾಗಿ ಓರಿಗಳು ತೋರಿಸ್ಕೊಂಡು ತೋರಿಸ್ಬಿಡ್ತೀನಿ ನೋಡಿ ಆಗಿದೆ ಅಂತ ನೀವು ಹೇಳಿ. ತುಂಬ ಚೆನ್ನಾಗಿದೆ ಅವರು, ಮುದ್ದಾಗಿ ಸಾಕವ್ರೆ, ತುಂಬ ಖುಷಿ ಆಗುತ್ತೆ ನೋಡಿ. ಅಲ್ಲಾಗಿಲ್ಲ ಇನ್ನೂ. పుణ్య వాళ్ళంతా ఉంటేనే ఒకరికొకరు పెంచుకున్నారు. పెట్టేమ్మా, పెట్టే.